ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡಿಯರ್ ಲಾಗರ್ ಲಕ್ಷ್ಮಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಮಾರ್ನಿಂಗಿಂದ ಫುಲ್ ಡೇ ರೊಟೀನ್ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮೊದಲು ಕರ್ಟನ್ಸ್ ಎಲ್ಲ ಓಪನ್ ಮಾಡಿ ಬೆಡ್ ಎಲ್ಲ ನೀಟಾಗಿ ಈ ಕೆಲಸ ಆದಮೇಲೆ ಇನ್ನು ಹೊರಗಡೆ ಹೋಗಿ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಇವಾಗ ಕಿಚನ್ನಲ್ಲಿ ಬಂದು ಹಾಲು ಕಾಯಿಸ್ತಾ ಇದ್ದೀನಿ ಕಾಫಿ ಮಾಡ್ಕೊಳ್ಳೋಕ್ಕೆ ಅಂತ. ಊರಿಗೆ ಹೋಗಿದ್ನಲ್ಲ, ಊರಿಂದ ನಿನ್ನೆ ಅಷ್ಟೇ ಬಂದೆ. ಇನ್ನು ಇವತ್ತಿಂದ ನನ್ನ ರೊಟೀನ್ ಸ್ಟಾರ್ಟ್ ಅಲ್ವಾ. ಇಷ್ಟು ದಿನ 1.5 ತಿಂಗಳಿಂದ ಬರೀ ಸುತ್ತಾಡಿದ್ದು. 1 ತಿಂಗಳು ಅಮ್ಮನ ಮನೆಯಲ್ಲೇ ಬೆಂಗಳೂರಲ್ಲಿದ್ದೆ. ಅಲ್ಲಿ ಕೂಡ ಅಷ್ಟೇ ಪ್ರತಿದಿನ ಯಾವುದೋ ಒಂದು ಪ್ಲೇಸ್ಗೆ, ಮಾಲು ಅಥವಾ ಎಲ್ಲಿಗಾದ್ರೂ ಪಾರ್ಕ್ಗೆ ಈ ಥರ ಪ್ರತಿದಿನವೂ ಸುತ್ತಾಡ್ತಾನೆ ಇದ್ದಿದ್ದು. ಮನೆಯಲ್ಲೇ ಇರಲಿಲ್ಲ ಒಂದು ದಿನ ಕೂಡ. ಒಂದಿನ ಜಾತ್ರೆಗೆ, ಒಂದಿನ ಪಾರ್ಕ್ಗೆ, ಒಂದಿನ ಮಾಲ್ಗೆ ಈ ಥರ. ಇನ್ನು ಬೆಳಗ್ಗೆ ಅಮ್ಮ ಮಾಡಿಬಿಟ್ಟು ಹೋಗ್ತಾಯಿದ್ರು ಅಡುಗೆ ಎಲ್ಲ. ನಾವು ತಿಂದ್ಕೊಂಡು ಆರಾಮಾಗಿ ಮನೆಯಲ್ಲಿದ್ದಿದ್ದು ಆಗಲೆಲ್ಲನೂ. ತವ್ರ ಮನೆ ಬಂದು ಮದ್ದೆಪಲ್ಲಿ ಅಂತ. ಅಮ್ಮ ಅವರು ಅಲ್ಲೇ ಇರೋದು ಬೆಂಗಳೂರಲ್ಲಿ. ಇನ್ನು ಇಲ್ಲಿಂದ ಅತ್ತೆ ಅಂದರೆ ನಮ್ಮ ಸೋದರತ್ತೆ, ಇಲ್ಲಿ ದೊಡ್ಡಪ್ಪ ಚಿಕ್ಕಮ್ಮ ಅವರೆಲ್ಲರೂ ಮತ್ತೆ ಅವ್ರು ಕೂಡ ಬೆಂಗಳೂರಿಗೆ ಬಂದಿದ್ರಲ್ಲ, ಸೊ ಅವರು ಬಾ ಅಂತ ಕರೀತಾಯಿದ್ರು. ಅಲ್ಲಿ ಕೂಡ ಹೋಗ್ಬಿಟ್ಟು ಸ್ವಲ್ಪ ದಿನ ನಮ್ಮ ಹಳ್ಳಿಯಲ್ಲಿದ್ದು ನಿನ್ನೆ ಅಷ್ಟೇ ಬಂದಿದ್ದು ಇಲ್ಲಿಗೆ. ಇವತ್ತಿಗೆ 1.5 ತಿಂಗಳಾಯಿತು ನಾನು ಊರಿಗೆ ಹೋಗ್ಬಿಟ್ಟು. ಇನ್ನೇನು ದಿಶಿತಾಗೂ ಸೋಮವಾರದಿಂದ ಸ್ಕೂಲ್ ಓಪನ್ ಅಲ್ವಾ, ಸೊ ಅದರಿಂದ ಇವತ್ತೇ ಸೋಮವಾರ. ಇದು ಸೋಮವಾರದ ರೊಟೀನ್ ಬ್ಲಾಗ್ ಆಗಿರುತ್ತೆ. ಬಟ್ ಇವತ್ತು ಸ್ಕೂಲ್ಗೇನು ಕಳಿಸ್ಲಿಲ್ಲ. ಇನ್ನು ಇವತ್ತೇ ಸ್ಟಾರ್ಟಿಂಗ್ ಡೇ ಅಲ್ವಾ, ಯಾರು ಬಂದಿರಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಅದರಲ್ಲೂ ಕಳಿಸೋಣ ಅಂತ ನೋಡಿದ್ದು. ಅವಳು ಹೋಗಲ್ಲ ಅಂತ ಹೇಳಿದ್ಲು. ಸರಿ ಹೋಗ್ಲಿ ಬಿಡು, ಬುಧವಾರದಿಂದ ಹೋಗಿ ಅಂತ ಹೇಳ್ಬಿಟ್ಟು ನಾವು ಬಿಟ್ಟಿದ್ದು. ಅದರಲ್ಲೂ ಇವತ್ತು ಊರಿಗೆ ಹೋಗ್ತಾ ಇದ್ವಿ. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಬೆಳಗಿನ ತಿಂಡಿಗೆ ಅಂತ ಕ್ಯಾರೆಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಪಲ್ಯಕ್ಕೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಪಲ್ಯ ಮಾಡ್ತಾಯಿದ್ದೀನಿ. ಈ ಸಮ್ಮರ್ ಹಾಲಿಡೇಸಲ್ಲಿ ನೀವೆಲ್ಲ ಯಾವ್ಯಾವ ಊರಿಗೆ ಹೋಗಿದ್ರಿ ಅಂತ ಕಮೆಂಟ್ ಮಾಡಿ. ನಾವಂತೂ ಸಿಕ್ಕಾಪಟ್ಟೆ ಸುತ್ತಾಡಿದ್ದೆ ಈ ಸಮ್ಮರ್ ಹಾಲಿಡೇಸಲ್ಲಿ. ಈ ನಡುವೆ ಎಲ್ಲ ಸುತ್ತಾಡಿ ನನಗೂ ತುಂಬ ಸಾಕಾಗೋಗಿದೆ. ಯಾಕಂದರೆ ಇಷ್ಟು ದಿನ ನಾವು ಬರೀ ಮನೆಯಲ್ಲೇ ಇದ್ದಿದ್ವಲ್ಲ, ಎಲ್ಲೂ ಹೋಗ್ತಾ ಇರಲಿಲ್ಲ. ಎಲ್ಲಾದರೂ ಹೋದರೂ ಕೂಡ ಒಂದಿನ ಅಷ್ಟೇ. ಇನ್ನು ಮನೆಯಲ್ಲೇ ಮಾಡಿಕೊಂಡು ತಿನ್ಕೊಂಡು ಇದೇ ಕೆಲಸ ಸರ್ ಹೋಗ್ತಾ. ಇನ್ನು ಇವತ್ತಿಗೆ ಎಲ್ಲ ಮುಗಿಯಿತು. ಇನ್ನು ಒಂದು ಸುಮಾರು 6 ತಿಂಗಳಾದರೂ ಇನ್ನು ಎಲ್ಲಿ ಹೋಗೋಕ್ಕಾಗಲ್ಲ. ಹೋದರೂ ಕೂಡ ಒಂದಿನ ಹೋಗಿ ಬಂದುಬಿಡೋದಷ್ಟೇ. ಸ್ಕೂಲೆಲ್ಲ ಇರುತ್ತಲ್ವ, ಅದರಿಂದ. ಇನ್ನು ತಿಂಡಿ ಎಲ್ಲ ಮಾಡಿ ಇವಾಗ ಪೂಜೆ ಎಲ್ಲ ಮಾಡಿ ಸ್ನಾನ ಮಾಡಿಬಿಟ್ಟು ಇನ್ನು ಊರಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ, ಸೊ ರೆಡಿ ಆಗಿಬಿಟ್ಟು ಬಸ್ಸಲ್ಲಿ ನೋಡಿ ಹೊರಟಿದ್ದೀವಿ. ಎಲ್ಲಿಗಂದರೆ ಕದ್ರಿ ಹತ್ರ ನಮ್ಮ ಅತ್ತೆಯವ್ರ ರಿಲೇಷನ್ಸು, ಅವರಲ್ಲಿ ಜಾತ್ರೆ ಇದೆ ಇವತ್ತು. ಅವರು ಇನ್ವೈಟ್ ಮಾಡಿದ್ರು, ಅಲ್ಲಿಗೆ ಹೊರಟಿದ್ದೀವಿ. ತುಂಬ ದೂರ ಅಲ್ವಾ ಇಲ್ಲಿಂದ ಕದ್ರಿ ಅಂದರೆ. ಏನು ಹೋಗೋದು ಬೇಡ ಬಿಡು ಅಂದ್ಕೊಂಡಿದ್ವಿ. ಬಟ್ ಅವರು ತುಂಬ ದಿನದಿಂದ ಕರೀತಾ ಇದ್ರಂತೆ ನನ್ನ ಮತ್ತೆ ಅವ್ರನ್ನ. ಇನ್ನು ಹೆಂಗೂ ಜಾತ್ರೆ ಇದೆಯಲ್ಲ, ಬೇರೆ ಟೈಮಲ್ಲಿ ಅಂದರೆ ನಾವು ಹೋಗಲ್ಲ. ಇನ್ನು ಹಾಲಿಡೇಸ್ ಇನ್ನೂ ಒಂದು ದಿನ ಇರುತ್ತಲ್ವ, ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ರು ಅತ್ತೆ. ಸೊ ಅದರಿಂದ ಹೊರಟಿದ್ದೀವಿ. ನಾನು ಕೂಡ ಇನ್ನೂ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಯಾಕಂದರೆ ಇನ್ನೂ ಸ್ವಲ್ಪ ಬಟ್ಟೆ, ಇವ್ರದ್ದು ಹೋಮ್ವರ್ಕ್ ಬುಕ್ಕೆಲ್ಲ ಅಲ್ಲೇ ಐತೆ. ಹೋಗೋಣ ಅಂದ್ಕೊಂಡೆ ಇವತ್ತು. ಬಟ್ ಅವರು ಕರೀತಾ ಇದ್ರಲ್ಲ ಪಾಪ, ಅದೇ ಕೆಲಸ ಆಗಿ ಫೋನ್ ಮಾಡಿ. ನಾವು ಕೂಡ ಆಂಧ್ರ ಕಡೆ ಜಾತ್ರೆ ಈ ಥರ ಹಬ್ಬ ಎಲ್ಲ ಹೆಂಗೆ ಮಾಡ್ತಾರೆ ಅಂತ ನೋಡಿರಲಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾರಂತೆ. ನೋಡೋಣ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡಿ ಇವಾಗ ಊರ ಹತ್ರ ಬಂದ್ವಿ. ಬಸ್ ಬಂತು ಇಲ್ಲಿಂದ. ಮತ್ತೆ ಆಟೋಗೆ ಹೋಗ್ಬೇಕಂತೆ. ಇವಾಗ ಆಟೋಲ್ಲಿ ಕುತ್ಕೊಂಡು ಹೊರಟಿದ್ದೀವಿ. ಇಲ್ಲಿ ಊರಲ್ಲಿ ಇವತ್ತು ಸಂತೆ ಇದೆ. ಅದರಿಂದ ನೋಡಿ ಎಷ್ಟೊಂದು ಅಂಗಡಿಗಳೆಲ್ಲ ಆ ಕಡೆ ಈ ಕಡೆ ಇಷ್ಟೊಂದು ಜನ ಇದ್ದಾರೆ. ಈ ಊರು ಕೂಡ ತುಂಬ ದೊಡ್ಡದಾಗೇ ಇದೆ. ಇಲ್ಲಿಂದ ಒಂದು 9 ಕಿಲೋಮೀಟರ್ಸ್ ಆಗುತ್ತಂತೆ ಅಲ್ಲಿಗೆ. ಅದರಿಂದ ಆಟೋಲ್ಲಿ ಹೋಗ್ತಾ ಇದ್ದೀವಿ ಇವಾಗ.
ಇಲ್ಲಿ ನೋಡಿದ್ರೆ ಮಳೆ ಬರೋ ಥರ ಇದೆ. ಆಟೋಲ್ಲಿ ಬೇರೆ ಹಿಂದೆಗಡೆ ಕುತ್ಕೊಂಡಿದ್ದೀವಿ ನಾವು. ಇಲ್ಲಿ ನೋಡಿ ಮೋಡ ಎಲ್ಲ ಹೆಂಗೆ ಕಪ್ಪಾಗಿ ಮುಚ್ಕೊಂಡು ಬರ್ತಿದೆ ಅಂತ ಹೇಳ್ಬಿಟ್ಟು. ಮಳೆ ಬರೋಕ್ಕೂ ಮುಂಚೆ ಊರು ತಲುಪಿದ್ರೆ ಸಾಕು. ಅಂದ್ಕೊಂಡಂಗೆ ಮಳೆ ಬರ್ದೇನೆ ಊರಲ್ಲಿ ಬಂದುಬಿಟ್ವಿ. ಇಲ್ಲಿ ನೋಡಿ ಇವಾಗ ಮನೇಲಿ ಬಂದು ಕುತ್ಕೊಂಡು ಬಂದ ತಕ್ಷಣ ಇನ್ನು ಅಲ್ಲಿ ನಾವು 12 ಗಂಟೆಗೆ ಬಿಟ್ಟಿದ್ದು, ಇಲ್ಲಿ ಬರೋವಷ್ಟಿಗೆ 3 ಗಂಟೆ ಆಗೋಯ್ತು ಟೈಮು. ಬಂದ ತಕ್ಷಣ ಇನ್ನು ಊಟ ಎಲ್ಲ ತಿಂದ್ಬಿಟ್ಟು ಕಾಫಿ ಮಾಡಿಕೊಟ್ರು, ಕುಡಿದು ಇಲ್ಲಿ ಮಾತು ಹೇಳ್ಕೊತ ಕುತ್ಕೊಂಡಿದ್ದೀವಿ. ಅವ್ರನ್ನೂ ನಾವು ಫಸ್ಟ್ ಟೈಮ್ ನೋಡಿದ್ದು, ಇದುವರೆಗೆ ನೋಡೇ ಇರಲಿಲ್ಲ. ಈ ಕಡೆ ಸುತ್ತಲೂ ಊರು ಸುತ್ತ ಕಾಡಿದೆ, ತುಂಬ ಶೆಕೆ, ಮನೆಯಲ್ಲಂತೂ ಇರಲಿಕ್ಕೆ ಆಗ್ತಿಲ್ಲ. ಇನ್ನು ಕರೆಂಟ್ ಬೇರೆ ಇರಲಿಲ್ಲ. ಇದಾದಮೇಲೆ ಇನ್ನು ಸಾಯಂಕಾಲ ವಾಕಿಂಗ್ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಊರೆಲ್ಲ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ವಾಕಿಂಗ್ ಹೊರಟಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಊರು ಸುತ್ತ ಬರೀ ಕಾಡೇ ಇದೆ. ಇಲ್ಲಾಗಲೇ ಟೈಮ್ ಬಂದು 6 ಗಂಟೆ ಆಗಿತ್ತು. ಇವಾಗ ನಾವು ವಾಕಿಂಗ್ ಹೊರಟಿದ್ದೀವಿ. ಮನೆಯಲ್ಲಿ ಇರಲಿಕ್ಕೆ ಆಗಲಿಲ್ಲ, ಅಷ್ಟೊಂದು ಶೆಕೆ. ಈ ಥರ ಸ್ವಲ್ಪ ಆಚೆ ಆದರೂ ಹೋಗಿದ್ರೆ ಸ್ವಲ್ಪ ಗಾಳಿ ಬರುತ್ತೆ ಅಂದ್ಕೊಂಡ್ರೆ ಇಲ್ಲಿ ಇಷ್ಟು ಮರಗಳಿದ್ರೂ ಕೂಡ ಒಂಚೂರು ಗಾಳಿನೇ ಇರಲಿಲ್ಲ. ಇದು ನೋಡಿ ಈ ಊರಲ್ಲಿ ಸ್ಕೂಲ್ ಅಂತ ಇದು. ಇನ್ನು ಕಾಡಂದರೆ ಅಷ್ಟೊಂದು ಮರಗಳೇನಿಲ್ಲ, ಬರೀ ಕಲ್ಲೇನೆ, ಬೆಟ್ಟ ಗುಡ್ಡ ಸುತ್ತಲೂ ಅಷ್ಟೇ. ಈ ಶೆಕೆಗೆ ಇವರೆಲ್ಲ ಹೇಗಿರ್ತಾರೋ ಏನೋ ಅನಿಸುತ್ತೆ. ಇವಾಗಾದರೂ ಮಳೆಗಾಲ ಸ್ಟಾರ್ಟ್ ಆಗಿದೆ. ಇನ್ನು ಬೇಸಿಗೆ ಕಾಲದಲ್ಲಂದರೆ ಇನ್ನೂ ಇರೋಕ್ಕಾಗಲ್ವೇನೋ ನಮ್ಮ ಕೈಯಲ್ಲಿ. ಇನ್ನು ಸಂಜೆ ಆಯ್ತಲ್ಲ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಕುರಿಗಳೆಲ್ಲ ಓಡಿಸ್ಕೊಂಡು ಬರ್ತಾ ಇದ್ದಾರೆ ನೋಡಿ ಇಲ್ಲಿ. ಇನ್ನು ಜಾತ್ರೆ ಅಂತ ಹೇಳಿದ್ನಲ್ಲ, ಇಲ್ಲಿ ನೋಡಿ ಗಂಗಮ್ಮ ದೇವರು, ಎಲ್ಲ ದೇವಸ್ಥಾನ ಎಲ್ಲ ಡೆಕೋರೇಷನ್ ಮಾಡ್ತಿದ್ದಾರೆ. ನಾವು ದೇವಸ್ಥಾನದ ಹತ್ರ ಬರುವಷ್ಟಿಗೆ ಎಷ್ಟು ಕತ್ಲಾಗೋಯ್ತು ನೋಡಿ. 6:30-7 ಗಂಟೆ ಹಂಗಾಯ್ತಲ್ವ. ನೋಡಿ ಎಷ್ಟೊಂದು ಕತ್ಲಾಗಿದೆ. ಇನ್ನು ಮೇಲ್ಗಡೆ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ವಿ.